ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಬಾಲಕಾಂಡದ 25ನೆಯ ಸ್ವರ್ಗ. ವಿಶ್ವಾಮಿತ್ರ ರಾಮರ ಸಂಭಾಷಣೆ. ತಾಟಕ ಮಾರೀಚರ ಜನ್ಮ ವೃತ್ತಾಂತ ಕಥನ. ತಾಟಕೀಯ ವಧೆಗೆ ವಿಶ್ವಾಮಿತ್ರರ ಪ್ರೋತ್ಸಾಹ. ಅಪ್ರಮೇಯರಾದ ವಿಶ್ವಾಮಿತ್ರ ಮಹರ್ಷಿಗಳ ಮಾತನ್ನು ಕೇಳಿ ನರಪುಂಗವನಾದ ಶ್ರೀರಾಮನು ಮಹರ್ಷಿಗಳನ್ನು ಕುರಿತು ಶುಭಾವಹಗಳಾದ ಈ ಮಾತುಗಳನ್ನು ಹೇಳಿದನು. ಮುನಿಶ್ರೇಷ್ಠರೇ, ಯಕ್ಷರು ಸಾಮಾನ್ಯವಾಗಿ ಅಲ್ಪವೀರ್ಯರು ಅಥವಾ ದುರ್ಬಲರು ಎಂದು ನಾನು ಪುರಾಣ ಇತಿಹಾಸಗಳಲ್ಲಿ ಕೇಳಿರುವೆನು. ಮೇಲಾಗಿ ತಾಟಕಿಯಾದರೂ ಅಬಲೆಯು. ಇಂತಹವಳು 1000 ಆನೆಗಳ ಬಲವನ್ನು ಹೇಗೆ ಪಡೆದಳು? ಈ ವಿಷಯವನ್ನು ದಯೆಯಿಟ್ಟು ಹೇಳಿರಿ. ಮಹಾತ್ಮನಾದ ರಾಘವನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಹೇಳಿದರು, ರಾಮ, ಯಾವ ಕಾರಣದಿಂದ ಈ ಯಕ್ಷಿಯು ಬಲಾಧಿಕಳಾದಳೆಂಬುದನ್ನು ಹೇಳುವೆನು ಕೇಳು. ಅಬಲೆಯಾದ ಇವಳು ವರದಾನದಿಂದ ಶಕ್ತಿಯನ್ನು ಪಡೆದು ಸಬಲಳಾದಳು. ಹಿಂದೆ ಸುಕೇತುವೆಂಬ ಸದ್ಗುಣ ಸಂಪನ್ನನಾದ ಆಚಾರಶೀಲನಾದ ಯಕ್ಷನಿದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಮಕ್ಕಳನ್ನು ಪಡೆಯಲು ಉಗ್ರವಾದ ತಪಸ್ಸನ್ನು ಮಾಡಿದನು. ಸುಕೇತುವು ಮಾಡಿದ ಮಹಾ ತಪಸ್ಸಿಗೆ ಬ್ರಹ್ಮನು ಮೆಚ್ಚಿ ತಾಟಕ ಎಂಬ ಹೆಸರಿನ ಕನ್ಯಾ ರತ್ನವನ್ನು ಅನುಗ್ರಹಿಸಿದನು. ಪಿತಾಮಹನೇ ತಾಟಕಿಗೆ 1000 ಆನೆಗಳ ಬಲವನ್ನು ದಯಪಾಲಿಸಿದನು. ಆದರೆ ಸುಕೇತುವಿಗೆ ಮಗನನ್ನು ಮಾತ್ರ ಅನುಗ್ರಹಿಸಲಿಲ್ಲ. ಸುಕೇತುವು ರೂಪ ಯೌವನ ಸಂಪನ್ನೆಯಾದ ದಿನೇ ದಿನೇ ಪ್ರವರ್ಧಮಾನಳಾಗುತ್ತಿದ್ದ ಯಶಸ್ವಿನಿಯಾದ ತನ್ನ ಮಗಳಾದ ತಾಟಕಿಯನ್ನು ಜಂಬಪುತ್ರನಾದ ಸುಂದನಿಗೆ ಪಾಣಿಗ್ರಹಣ ಮಾಡಿಕೊಟ್ಟನು. ಕಾಲಾನಂತರದಲ್ಲಿ ತಾಟಕಿಯು ಮಹಾ ದುರಭಿಮಾನಿಯಾದ ಮಾರೀಚನೆಂಬ ಪುತ್ರನನ್ನು ಪ್ರಸವಿಸಿದಳು. ಅವನು ಶಾಪದ ಕಾರಣದಿಂದ ರಾಕ್ಷಸನಾದನು. ಅಗಸ್ತ್ಯರ ಶಾಪದಿಂದ ಸುಂದನು ಮೃತನಾಗಲು ಅವನ ಹೆಂಡತಿಯಾದ ತಾಟಕಿಯು ಪುತ್ರನೊಡನೆ ಗಂಡನ ಮರಣಕ್ಕೆ ಕಾರಣರಾದ ಅಗಸ್ತ್ಯರನ್ನು ಹಿಂಸಿಸಲು ನಿಶ್ಚಯಿಸಿದಳು. ಕೋಪದಿಂದ ಪರಿಭ್ರಾಂತಳಾದ ತಾಟಕಿಯು ಗರ್ಜನೆ ಮಾಡುತ್ತಾ ಅಗಸ್ತ್ಯರನ್ನು ಭಕ್ಷಿಸಲು ವೇಗದಿಂದ ಧಾವಿಸಿದಳು. ತನ್ನ ಮೇಲೆ ಬೀಳಲು ರಭಸದಿಂದ ತನ್ನೆದುರಾಗಿ ಬರುತ್ತಿದ್ದ ಸುಪುತ್ರಳಾದ ತಾಟಕಿಯನ್ನು ಕಂಡು ಪೂಜ್ಯರಾದ ಅಗಸ್ತ್ಯರು ಮಾರೀಚನಿಗೆ ರಾಕ್ಷಸತ್ವವನ್ನು ಹೊಂದು ಎಂದು ಶಾಪವನ್ನಿತ್ತರು. ಪರಮ ಕ್ರುದ್ಧರಾಗಿದ್ದ ಅಗಸ್ತ್ಯರು ತಾಟಕಿಯನ್ನು ಶಪಿಸಿದರು. ಮಹಾಯಕ್ಷಿಯೇ, ನೀನು ನರಮಾಂಸ ಭಕ್ಷಕಳಾಗು. ಕರಾಳ ರೂಪವು ನಿನಗುಂಟಾಗಲಿ. ವಿಕಾರವಾದ ಮುಖವುಳ್ಳವಳಾಗು. ಈ ನಿನ್ನ ಸುಂದರ ರೂಪವು ಹೋಗಿ ಘೋರ ರೂಪವು ನಿನಗೀಗಲೇ ಉಂಟಾಗಲಿ. ಅಗಸ್ತ್ಯರ ಶಾಪಕ್ಕೆ ಗುರಿಯಾದ ತಾಟಕಿಯು ಒಡನೆಯೇ ವಿಕಾರ ಸ್ವರೂಪಳಾದಳು. ತಾಟಕಿಗೆ ಮಹಾಕೋಪ ಉಂಟಾಯಿತು. ಕ್ರೋಧ ಮೂರ್ಛಿತಳಾಗಿ ಅಗಸ್ತ್ಯರು ಆಗ ಸಂಚರಿಸುತ್ತಿದ್ದ ಮತ್ತು ಅಗಸ್ತ್ಯರ ಆಶ್ರಮಕ್ಕೆ ಅನತಿ ದೂರದಲ್ಲಿದ್ದ ಶುಭಪ್ರದವಾದ ಈ ಮಲದ ಕರುಷ ದೇಶಗಳ ಮೂಲೋತ್ಪಾಟನ ಮಾಡುತ್ತಿದ್ದಾಳೆ. ರಾಘವ, ದುರ್ವೃತ್ತಳಾದ ಪರಮದಾರುಣಳಾದ ಘೋರ ರೂಪಳಾದ ಅತಿ ದುಷ್ಟವಾದ ಪರಾಕ್ರಮವುಳ್ಳ ಈ ಯಕ್ಷಿಯನ್ನು ಗೋ ಬ್ರಾಹ್ಮಣರ ಹಿತಾರ್ಥವಾಗಿ ಸಂಹರಿಸು. ಋಷಿಶಾಪ ವಿಶಿಷ್ಟಳಾಗಿರುವ ಈ ತಾಟಕಿಯನ್ನು ಸಂಹರಿಸಲು ನಿನ್ನೊಬ್ಬನನ್ನು ಬಿಟ್ಟರೆ 3 ಲೋಕಗಳಲ್ಲಿ ಯಾವನೂ ಮುಂದೆ ಬರಲಾರನು. ತಾಟಕಿಗೆ ಬ್ರಹ್ಮನ ವರದಾನದಿಂದಾಗಿ 1000 ಆನೆಗಳ ಬಲವಿದೆ. ಅಗಸ್ತ್ಯರ ಶಾಪದಿಂದಾಗಿ ಪುರುಷಾದಿಯೂ ಆಗಿದ್ದಾಳೆ. ಇಂಥವಳ ಎದುರಾಗಿ ನಿಲ್ಲಲು ಯಾವ ವೀರನಿಗೆ ತಾನೇ ಸಾಧ್ಯವಾದೀತು? ರಾಮ, ತಾಟಕಿಯು ಸ್ತ್ರೀಯಾಗಿದ್ದಾಳೆ, ಅಬಲೆಯಾಗಿದ್ದಾಳೆ. ಇವಳನ್ನು ಹೇಗೆ ತಾನೇ ಸಂಹರಿಸಲಿ ಎಂದು ದಯಾಪರನಾಗಬೇಡ. ಪ್ರಜೆಗಳಿಗೆ ಉಪದ್ರವ ಕೊಡುತ್ತಿರುವ ಇವಳನ್ನು ಚಾತುರ್ವರ್ಣ್ಯದಿಂದ ಹಿತಾರ್ಥವಾಗಿ ಸಂಹರಿಸುವುದೇ ರಾಜಪುತ್ರನಾದ ನಿನ್ನ ಮುಖ್ಯ ಕರ್ತವ್ಯವಾಗಿದೆ. ನರೋತ್ತಮನೆ, ರಾಜನಿಗೆ ಪ್ರಜಾ ರಕ್ಷಣವೆಂಬುದು ಮುಖ್ಯ ಧರ್ಮ. ಈ ಅತಿ ಮುಖ್ಯವಾದ ಧರ್ಮಾಚರಣೆ ಮಾಡುವಾಗ ಪ್ರಜೆಗಳ ಹಿತವನ್ನು ರಕ್ಷಿಸಲು ಹೋದಾಗ ಮಾಡಬೇಕಾದ ಕಾರ್ಯವು ಕ್ರೂರವಾಗಿರಲಿ ಇಲ್ಲದಿರಲಿ ವಿವೇಚಿಸಬೇಕಾಗಿಲ್ಲ. ಪ್ರಜೆಗಳ ರಕ್ಷಣೆಗಾಗಿ ಮಾಡುವ ಕಾರ್ಯವು ದೋಷಯುಕ್ತವಾಗಿದ್ದರೂ ಪಾಪಹೇತುವಾಗಿದ್ದರೂ ವಿವೇಚನೆ ಮಾಡದೆ ಮುಖ್ಯ ಧರ್ಮವಾದ ಪ್ರಜಾ ರಕ್ಷಣ ಧರ್ಮವನ್ನೇ ಪಾಲಿಸಬೇಕು. ರಾಜ್ಯಭಾರದಲ್ಲಿ ನಿಯುಕ್ತರಾದ ರಾಜರಿಗೆ ಅದೇ ನಿತ್ಯ ಧರ್ಮವಾಗಿದೆ. ಮೇಲಾಗಿ ತಾಟಕಿಯಲ್ಲಿ ಯಾವ ವಿಧವಾದ ಧರ್ಮವೂ ಇಲ್ಲ. ಧರ್ಮ ಬಾಹಿರಳಾಗಿದ್ದಾಳೆ. ಇಂತಹ ಧರ್ಮಭ್ರಷ್ಟಳನ್ನು ಕೂಡಲೇ ಸಂಹರಿಸು.
ದುಷ್ಟ ಸ್ತ್ರೀಯನ್ನು ವಧೆ ಮಾಡುವುದರಲ್ಲಿ ನೀನು ಮೊದಲೆಯವನೂ ಆಗುವುದಿಲ್ಲ. ಸ್ತ್ರೀಯು ದುಷ್ಟಳಾದರೆ ಅವಳನ್ನು ವಧೆ ಮಾಡುವ ಶಿಷ್ಟಾಚಾರವೂ ಇದೆ. ಹಿಂದೆ ಭೂದೇವಿಯನ್ನೇ ಸಂಹರಿಸಲು ಹೋಗಿದ್ದ ವೀರೋಚನನ ಮಗಳಾದ ಮಂಥರೆ ಎಂಬುವಳನ್ನು ಇಂದ್ರನು ಸಂಹಾರ ಮಾಡಿದನೆಂಬ ಕಥೆಯನ್ನು ನಾವು ಕೇಳಿದ್ದೇವೆ. ಲೋಕರಕ್ಷಣಾರ್ಥವಾಗಿ ವಿಷ್ಣುವು ಸ್ತ್ರೀವಧೆ ಮಾಡಿದ ಮತ್ತೊಂದು ಸನ್ನಿವೇಶವನ್ನು ಹೇಳುವೆನು ಕೇಳು. ಭೃಗು ಋಷಿಗಳ ಪತ್ನಿಯಾದ ಮಹಾಪತಿವ್ರತೆಯಾದ ಶುಕ್ರನ ತಾಯಿಯು ಒಮ್ಮೆ ಇಂದ್ರನಿಲ್ಲದ ಲೋಕವನ್ನು ಬಯಸಿದಳು. ಇಂದ್ರನನ್ನು ಸಂಹರಿಸಬೇಕೆಂದು ಆಶಿಸಿದಳು. ಆ ಸಮಯದಲ್ಲಿ ಇಂದ್ರನ ಪ್ರಾರ್ಥನೆಯಂತೆ ವಿಷ್ಣುವು ಅವಳನ್ನು ಸಂಹರಿಸಿದನು. ಶಕ್ರ ವಿಷ್ಣುಗಳಲ್ಲದೆ ಅನೇಕ ಮಹಾತ್ಮರಿಂದಲೂ ಅಧರ್ಮಯುಕ್ತರಾದ ಸ್ತ್ರೀಯರು ಸಂಹೃತರಾಗಿದ್ದಾರೆ. ಆದುದರಿಂದ ನೀನು ನನ್ನ ಶಾಸನದಂತೆ ತಾಟಕೆಯು ಸ್ತ್ರೀ ಮಾತ್ರಳೆಂಬ ಭಾವನೆಯಿಂದ ನಿನ್ನಲ್ಲುಂಟಾಗಬಹುದಾದ ಕರುಣೆಯನ್ನು ತೊರೆದು ಈ ದುಷ್ಟೆಯನ್ನು ಈಗಲೇ ಸಂಹರಿಸು. ಇಲ್ಲಿಗೆ 25ನೆಯ ಸ್ವರ್ಗವು ಮುಗಿಯಿತು. ಮುಂದೆ ಬಾಲಕಾಂಡದ 26ನೆಯ ಸ್ವರ್ಗ, ಶ್ರೀರಾಮನಿಂದ ತಾಟಕೆಯ ಸಂಹಾರ.